ನ್ಯೂ ಇಯರ್ ಹತ್ತಿರ ಆಗ್ತಾ ಇದ್ದಂತೆಯೇ ನಗರದಲ್ಲಿ ಮಾದಕ ಜಾಲದ ಪೆಡ್ಲರ್ಸ್ ಕೂಡ ಆಕ್ಟಿವ್ ಆಗ್ತಿದ್ದಾರೆ. ಪೊಲೀಸರು ಹೈ ಅಲರ್ಟ್ ಇದ್ದಾರೆ ಅಂತ ಗೊತ್ತಾಗಿ ಬೇರೆ ಮಾರ್ಗದಲ್ಲಿ ಮಾದಕ ವಸ್ತು ತರ್ತಾ ಇದ್ದು. ಆದರೆ ಅವರಿಗೇನ್ ಗೊತ್ತು, ಅವರು ಚಾಪೆಯ ಕೆಳಗಡೆ ನುಗ್ಗಿದ್ರೆ ಪೊಲೀಸರು ರಂಗೋಲಿ ಕೆಳಗಡೆ ನುಗ್ತಾರೆ ಅಂತ. ಹೊಸ ವರ್ಷಾಚರಣೆಗೆ ರಾಜಧಾನಿ ಬೆಂಗಳೂರು ಸಜ್ಜಾಗ್ತಿದೆ. ಇದರ ಬೆನ್ನಲ್ಲೇ ಮಾದಕ ದಂಧೆಕೋರರು ಆಕ್ಟಿವ್ ಆಗಿದ್ದಾರೆ. ಇದೀಗ ಗಾಂಜಾ ಸಪ್ಲೈ ಮಾಡ್ತಿದ್ದ ಖತರ್ನಾಕ್ಗಳು ಕಾಕಿ ಕೆಡ್ಡಾಗೆ ಲಾಕ್ ಆಗಿದ್ದಾರೆ. ಪೊಲೀಸರ ಕಣ್ತಪ್ಪಿಸಿ ಗಾಂಜಾ ಸಪ್ಲೈ. 86 ಲಕ್ಷ ರು ಮೌಲ್ಯದ ಗಾಂಜಾ ಸೀಸ್. ರೈಲುಗಳ ಮೂಲಕ ನಗರದಲ್ಲಿ ಗಾಂಜಾ ಸಪ್ಲೈ ಮಾಡ್ತಿದ್ದ 8 ಜನರನ್ನ ರಾಜ್ಯ ರೈಲ್ವೆ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗಳಿಂದ ಸರಿಸುಮಾರು 86 ಲಕ್ಷ ಮೌಲ್ಯದ ಗಾಂಜಾ ಸೀಸ್ ಮಾಡಿದ್ದಾರೆ. ಆರೋಪಿಗಳು ಜಾರ್ಖಂಡ್ ಹಾಗೂ ಒರಿಸ್ಸಾ ಮೂಲದವರು. ರೈಲ್ವೆ ಪೊಲೀಸರು ಪ್ರಶಾಂತಿ ಎಕ್ಸ್‌ಪ್ರೆಸ್ ಹಾಗೂ ಹಟಿಯಾ ಎಕ್ಸ್‌ಪ್ರೆಸ್ ರೈಲುಗಳಲ್ಲಿ ತಲಾಶ್ ನಡೆಸಿದಾಗ ಈ ವೇಳೆ ಟ್ರಾಲಿ ಬ್ಯಾಗ್ಗಳಲ್ಲಿ ಗಾಂಜಾ ತುಂಬಿಸಿ ತರುತ್ತಿರುವುದು ಪತ್ತೆಯಾಗಿದೆ. ಮೊದಲೆಲ್ಲ ಸುಮಾರು ಒಂದು ಬ್ಯಾಗಲ್ಲಿ ಹಾಗೆ ತರ್ತಿದ್ರು. ಇವಾಗ ಎಲ್ಲ ಕರೆಕ್ಟಾಗಿ ಪ್ಯಾಕ್ ಮಾಡಿ ಅವ್ರದ್ದು ಟ್ರಾಲಿ ಬ್ಯಾಗು ಅಥವಾ ಹ್ಯಾಂಡ್ ಬ್ಯಾಗಲ್ಲಿ ತೊಗೊಂಡ್ಬರ್ತಾರೆ. ಯಾಕಂದರೆ ಈವನ್ ಈ ನಾರ್ಕೋಟಿಕ್ ಡಾಗ್ ಏನಿದೆ ಅದನ್ನು ವಾಸನೆನೂ ಗೊತ್ತಾಗ್ಬರೋದಕ್ಕೆ ಆ ಥರ. ನಾವು ಅವರು ನಡೆ ಮತ್ತು ಅವರು ಆಡ್ತಿರೋದು ಸಸ್ಪಿಷನ್ ಮೇಲೆ ನಾವು ಇಷ್ಟೊಂದು ಕೇಸಸ್ ಡಿಟೆಕ್ಟ್ ಮಾಡಿದ್ದೀವಿ. ಪೊಲೀಸರು ಬಂಧಿತರ ವಿಚಾರಣೆ ಮುಂದುವರೆಸಿದ್ದಾರೆ. ಇವರ ಕಾಂಟ್ರಾಕ್ಟ್ ಬೆನ್ನಟ್ಟಿದ್ದಾರೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನ್ಯೂ ಇಯರ್ ಹತ್ತಿರ ಆಗ್ತಾ ಇದ್ದಂತೆಯೇ ನಗರದಲ್ಲಿ ಮಾದಕ ಜಾಲದ ಪೆಡ್ಲರ್ಸ್ ಕೂಡ ಆಕ್ಟಿವ್ ಆಗ್ತಿದ್ದಾರೆ. ಪೊಲೀಸರು ಹೈ ಅಲರ್ಟ್ ಇದ್ದಾರೆ ಅಂತ ಗೊತ್ತಾಗಿ ಬೇರೆ ಮಾರ್ಗದಲ್ಲಿ ಮಾದಕ ವಸ್ತು ತರ್ತಾ ಇದ್ದು. ಆದರೆ ಅವರಿಗೇನ್ ಗೊತ್ತು, ಅವರು ಚಾಪೆಯ ಕೆಳಗಡೆ ನುಗ್ಗಿದ್ರೆ ಪೊಲೀಸರು ರಂಗೋಲಿ ಕೆಳಗಡೆ ನುಗ್ತಾರೆ ಅಂತ. ಹೊಸ ವರ್ಷಾಚರಣೆಗೆ ರಾಜಧಾನಿ ಬೆಂಗಳೂರು ಸಜ್ಜಾಗ್ತಿದೆ. ಇದರ ಬೆನ್ನಲ್ಲೇ ಮಾದಕ ದಂಧೆಕೋರರು ಆಕ್ಟಿವ್ ಆಗಿದ್ದಾರೆ. ಇದೀಗ ಗಾಂಜಾ ಸಪ್ಲೈ ಮಾಡ್ತಿದ್ದ ಖತರ್ನಾಕ್ಗಳು ಕಾಕಿ ಕೆಡ್ಡಾಗೆ ಲಾಕ್ ಆಗಿದ್ದಾರೆ. ಪೊಲೀಸರ ಕಣ್ತಪ್ಪಿಸಿ ಗಾಂಜಾ ಸಪ್ಲೈ. 86 ಲಕ್ಷ ರು ಮೌಲ್ಯದ ಗಾಂಜಾ ಸೀಸ್. ರೈಲುಗಳ ಮೂಲಕ ನಗರದಲ್ಲಿ ಗಾಂಜಾ ಸಪ್ಲೈ ಮಾಡ್ತಿದ್ದ 8 ಜನರನ್ನ ರಾಜ್ಯ ರೈಲ್ವೆ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗಳಿಂದ ಸರಿಸುಮಾರು 86 ಲಕ್ಷ ಮೌಲ್ಯದ ಗಾಂಜಾ ಸೀಸ್ ಮಾಡಿದ್ದಾರೆ. ಆರೋಪಿಗಳು ಜಾರ್ಖಂಡ್ ಹಾಗೂ ಒರಿಸ್ಸಾ ಮೂಲದವರು. ರೈಲ್ವೆ ಪೊಲೀಸರು ಪ್ರಶಾಂತಿ ಎಕ್ಸ್‌ಪ್ರೆಸ್ ಹಾಗೂ ಹಟಿಯಾ ಎಕ್ಸ್‌ಪ್ರೆಸ್ ರೈಲುಗಳಲ್ಲಿ ತಲಾಶ್ ನಡೆಸಿದಾಗ ಈ ವೇಳೆ ಟ್ರಾಲಿ ಬ್ಯಾಗ್ಗಳಲ್ಲಿ ಗಾಂಜಾ ತುಂಬಿಸಿ ತರುತ್ತಿರುವುದು ಪತ್ತೆಯಾಗಿದೆ. ಮೊದಲೆಲ್ಲ ಸುಮಾರು ಒಂದು ಬ್ಯಾಗಲ್ಲಿ ಹಾಗೆ ತರ್ತಿದ್ರು. ಇವಾಗ ಎಲ್ಲ ಕರೆಕ್ಟಾಗಿ ಪ್ಯಾಕ್ ಮಾಡಿ ಅವ್ರದ್ದು ಟ್ರಾಲಿ ಬ್ಯಾಗು ಅಥವಾ ಹ್ಯಾಂಡ್ ಬ್ಯಾಗಲ್ಲಿ ತೊಗೊಂಡ್ಬರ್ತಾರೆ. ಯಾಕಂದರೆ ಈವನ್ ಈ ನಾರ್ಕೋಟಿಕ್ ಡಾಗ್ ಏನಿದೆ ಅದನ್ನು ವಾಸನೆನೂ ಗೊತ್ತಾಗ್ಬರೋದಕ್ಕೆ ಆ ಥರ. ನಾವು ಅವರು ನಡೆ ಮತ್ತು ಅವರು ಆಡ್ತಿರೋದು ಸಸ್ಪಿಷನ್ ಮೇಲೆ ನಾವು ಇಷ್ಟೊಂದು ಕೇಸಸ್ ಡಿಟೆಕ್ಟ್ ಮಾಡಿದ್ದೀವಿ. ಪೊಲೀಸರು ಬಂಧಿತರ ವಿಚಾರಣೆ ಮುಂದುವರೆಸಿದ್ದಾರೆ. ಇವರ ಕಾಂಟ್ರಾಕ್ಟ್ ಬೆನ್ನಟ್ಟಿದ್ದಾರೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನ್ಯೂ ಇಯರ್ ಹತ್ತಿರ ಆಗ್ತಾ ಇದ್ದಂತೆಯೇ ನಗರದಲ್ಲಿ ಮಾದಕ ಜಾಲದ ಪೆಡ್ಲರ್ಸ್ ಕೂಡ ಆಕ್ಟಿವ್ ಆಗ್ತಿದ್ದಾರೆ. ಪೊಲೀಸರು ಹೈ ಅಲರ್ಟ್ ಇದ್ದಾರೆ ಅಂತ ಗೊತ್ತಾಗಿ ಬೇರೆ ಮಾರ್ಗದಲ್ಲಿ ಮಾದಕ ವಸ್ತು ತರ್ತಾ ಇದ್ದು. ಆದರೆ ಅವರಿಗೇನ್ ಗೊತ್ತು, ಅವರು ಚಾಪೆಯ ಕೆಳಗಡೆ ನುಗ್ಗಿದ್ರೆ ಪೊಲೀಸರು ರಂಗೋಲಿ ಕೆಳಗಡೆ ನುಗ್ತಾರೆ ಅಂತ. ಹೊಸ ವರ್ಷಾಚರಣೆಗೆ ರಾಜಧಾನಿ ಬೆಂಗಳೂರು ಸಜ್ಜಾಗ್ತಿದೆ. ಇದರ ಬೆನ್ನಲ್ಲೇ ಮಾದಕ ದಂಧೆಕೋರರು ಆಕ್ಟಿವ್ ಆಗಿದ್ದಾರೆ. ಇದೀಗ ಗಾಂಜಾ ಸಪ್ಲೈ ಮಾಡ್ತಿದ್ದ ಖತರ್ನಾಕ್ಗಳು ಕಾಕಿ ಕೆಡ್ಡಾಗೆ ಲಾಕ್ ಆಗಿದ್ದಾರೆ. ಪೊಲೀಸರ ಕಣ್ತಪ್ಪಿಸಿ ಗಾಂಜಾ ಸಪ್ಲೈ.
86 ಲಕ್ಷ ರು ಮೌಲ್ಯದ ಗಾಂಜಾ ಸೀಸ್. ರೈಲುಗಳ ಮೂಲಕ ನಗರದಲ್ಲಿ ಗಾಂಜಾ ಸಪ್ಲೈ ಮಾಡ್ತಿದ್ದ 8 ಜನರನ್ನ ರಾಜ್ಯ ರೈಲ್ವೆ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗಳಿಂದ ಸರಿಸುಮಾರು 86 ಲಕ್ಷ ಮೌಲ್ಯದ ಗಾಂಜಾ ಸೀಸ್ ಮಾಡಿದ್ದಾರೆ. ಆರೋಪಿಗಳು ಜಾರ್ಖಂಡ್ ಹಾಗೂ ಒರಿಸ್ಸಾ ಮೂಲದವರು. ರೈಲ್ವೆ ಪೊಲೀಸರು ಪ್ರಶಾಂತಿ ಎಕ್ಸ್‌ಪ್ರೆಸ್ ಹಾಗೂ ಹಟಿಯಾ ಎಕ್ಸ್‌ಪ್ರೆಸ್ ರೈಲುಗಳಲ್ಲಿ ತಲಾಶ್ ನಡೆಸಿದಾಗ ಈ ವೇಳೆ ಟ್ರಾಲಿ ಬ್ಯಾಗ್ಗಳಲ್ಲಿ ಗಾಂಜಾ ತುಂಬಿಸಿ ತರುತ್ತಿರುವುದು ಪತ್ತೆಯಾಗಿದೆ. ಮೊದಲೆಲ್ಲ ಸುಮಾರು ಒಂದು ಬ್ಯಾಗಲ್ಲಿ ಹಾಗೆ ತರ್ತಿದ್ರು. ಇವಾಗ ಎಲ್ಲ ಕರೆಕ್ಟಾಗಿ ಪ್ಯಾಕ್ ಮಾಡಿ ಅವ್ರದ್ದು ಟ್ರಾಲಿ ಬ್ಯಾಗು ಅಥವಾ ಹ್ಯಾಂಡ್ ಬ್ಯಾಗಲ್ಲಿ ತೊಗೊಂಡ್ಬರ್ತಾರೆ. ಯಾಕಂದರೆ ಈವನ್ ಈ ನಾರ್ಕೋಟಿಕ್ ಡಾಗ್ ಏನಿದೆ ಅದನ್ನು ವಾಸನೆನೂ ಗೊತ್ತಾಗ್ಬರೋದಕ್ಕೆ ಆ ಥರ. ನಾವು ಅವರು ನಡೆ ಮತ್ತು ಅವರು ಆಡ್ತಿರೋದು ಸಸ್ಪಿಷನ್ ಮೇಲೆ ನಾವು ಇಷ್ಟೊಂದು ಕೇಸಸ್ ಡಿಟೆಕ್ಟ್ ಮಾಡಿದ್ದೀವಿ. ಪೊಲೀಸರು ಬಂಧಿತರ ವಿಚಾರಣೆ ಮುಂದುವರಿಸಿದ್ದಾರೆ. ಇವರ ಕಾಂಟ್ರಾಕ್ಟ್ ಬೆನ್ನಟ್ಟಿದ್ದಾರೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನ್ಯೂ ಇಯರ್ ಹತ್ತಿರ ಆಗ್ತಾ ಇದ್ದಂತೆಯೇ ನಗರದಲ್ಲಿ ಮಾದಕ ಜಾಲದ ಪೆಡ್ಲರ್ಸ್ ಕೂಡ ಆಕ್ಟಿವ್ ಆಗ್ತಿದ್ದಾರೆ. ಪೊಲೀಸರು ಹೈ ಅಲರ್ಟ್ ಇದ್ದಾರೆ ಅಂತ ಗೊತ್ತಾಗಿ ಬೇರೆ ಮಾರ್ಗದಲ್ಲಿ ಮಾದಕ ವಸ್ತು ತರ್ತಾ ಇದ್ರು. ಆದರೆ ಅವರಿಗೇನು ಗೊತ್ತು, ಅವರು ಚಾಪೆಯ ಕೆಳಗಡೆ ನುಗ್ಗಿದ್ರೆ ಪೊಲೀಸರು ರಂಗೋಲಿ ಕೆಳಗಡೆ ನುಗ್ತಾರೆ ಅಂತ. ಹೊಸ ವರ್ಷಾಚರಣೆಗೆ ರಾಜಧಾನಿ ಬೆಂಗಳೂರು ಸಜ್ಜಾಗ್ತಿದೆ. ಇದರ ಬೆನ್ನಲ್ಲೇ ಮಾದಕ ದಂಧೆಕೋರರು ಆಕ್ಟಿವ್ ಆಗಿದ್ದಾರೆ. ಇದೀಗ ಗಾಂಜಾ ಸಪ್ಲೈ ಮಾಡ್ತಿದ್ದ ಖತರ್ನಾಕ್ಗಳು ಕಾಕಿ ಕೆಡ್ಡಾಗೆ ಲಾಕ್ ಆಗಿದ್ದಾರೆ. ಪೊಲೀಸರ ಕಣ್ತಪ್ಪಿಸಿ ಗಾಂಜಾ ಸಪ್ಲೈ. 86 ಲಕ್ಷ ರು ಮೌಲ್ಯದ ಗಾಂಜಾ ಸೀಸ್. ರೈಲುಗಳ ಮೂಲಕ ನಗರದಲ್ಲಿ ಗಾಂಜಾ ಸಪ್ಲೈ ಮಾಡ್ತಿದ್ದ 8 ಜನರನ್ನ ರಾಜ್ಯ ರೈಲ್ವೆ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗಳಿಂದ ಸರಿಸುಮಾರು 86 ಲಕ್ಷ ಮೌಲ್ಯದ ಗಾಂಜಾ ಸೀಸ್ ಮಾಡಿದ್ದಾರೆ. ಆರೋಪಿಗಳು ಜಾರ್ಖಂಡ್ ಹಾಗೂ ಒರಿಸ್ಸಾ ಮೂಲದವರು. ರೈಲ್ವೆ ಪೊಲೀಸರು ಪ್ರಶಾಂತಿ ಎಕ್ಸ್‌ಪ್ರೆಸ್ ಹಾಗೂ ಹಟಿಯಾ ಎಕ್ಸ್‌ಪ್ರೆಸ್ ರೈಲುಗಳಲ್ಲಿ ತಲಾಶ್ ನಡೆಸಿದಾಗ ಈ ವೇಳೆ ಟ್ರಾಲಿ ಬ್ಯಾಗ್ಗಳಲ್ಲಿ ಗಾಂಜಾ ತುಂಬಿಸಿ ತರುತ್ತಿರುವುದು ಪತ್ತೆಯಾಗಿದೆ. ಮೊದಲೆಲ್ಲ ಸುಮಾರು ಒಂದು ಬ್ಯಾಗಲ್ಲಿ ಹಾಗೆ ತರ್ತಿದ್ರು. ಇವಾಗ ಎಲ್ಲ ಕರೆಕ್ಟಾಗಿ ಪ್ಯಾಕ್ ಮಾಡಿ ಅವ್ರದ್ದು ಟ್ರಾಲಿ ಬ್ಯಾಗು ಅಥವಾ ಹ್ಯಾಂಡ್ ಬ್ಯಾಗಲ್ಲಿ ತೊಗೊಂಡ್ಬರ್ತಾರೆ. ಯಾಕಂದರೆ ಈವನ್ ಈ ನಾರ್ಕೋಟಿಕ್ ಡಾಗ್ ಏನಿದೆ ಅದನ್ನು ವಾಸನೆನೂ ಗೊತ್ತಾಗ್ಬರೋದಕ್ಕೆ ಆ ಥರ. ನಾವು ಅವರು ನಡೆ ಮತ್ತು ಅವರು ಆಡ್ತಿರೋದು ಸಸ್ಪಿಷನ್ ಮೇಲೆ ನಾವು ಇಷ್ಟೊಂದು ಕೇಸಸ್ ಡಿಟೆಕ್ಟ್ ಮಾಡಿದ್ದೀವಿ. ಪೊಲೀಸರು ಬಂಧಿತರ ವಿಚಾರಣೆ ಮುಂದುವರಿಸಿದ್ದಾರೆ. ಇವರ ಕಾಂಟ್ರಾಕ್ಟ್ ಬೆನ್ನಟ್ಟಿದ್ದಾರೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.